ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಿನ್ನೆ ಮೂವಿಗೆ ಹೋಗಿದ್ದನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ, ಏನಿತ್ತು ರಿವ್ಯೂ ಕೊಡೋಣ ಅಂತ ಬಂದೆ. ನಿನ್ನೆ ಕೊಡೋಕ್ಕಾಗಿಲ್ಲ, ಹೇಳುತ್ತಲ್ಲ, ನಿನ್ನೆ ಲೇಟ್ ಆಯಿತು, ಹಾಗಾಗಿ ಇವತ್ತು ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಸುಕುಮಾರ್ ಅವರು ಮಾಡಿರುವಂಥ ಮೂವಿ, ಇದು ಡೈರೆಕ್ಟ್ ಮಾಡಿರುವಂಥ ಮೂವಿ. ಏನು ಗೊತ್ತಾ, ಮೂವಿ ಸ್ಟಾರ್ಟ್ ಆಗುತ್ತಿಲ್ಲ, ಸ್ಟಾರ್ಟಿಂಗಲ್ಲೇ ಒಂದು 10 ನಿಮಿಷ ಹೀರೋದು ಫೈಟ್ ಇರುತ್ತೆ ಸರಿ. ಹೀರೋನ ಟ್ರೈನಲ್ಲಿ ಹಿಂಗೆ ನೇತಾಕಿರ್ತಾರೆ ಎಲ್ಲ ಸರಿ. ಅವ್ನು ಎಲ್ಲಿಂದ ಬಂದ, ಅವ್ನು ಯಾಕಲ್ಲಿ ನೇತಾಕಿದ್ರು ಅದು ನೀವು ಮೂವಿ ನೋಡ್ಕೊಳ್ಳಿ. ಎಲ್ಲಿಂದ ಬಂದ ಅಂತಲೇ ಲಾಸ್ಟ್ ತನಕನೂ ಗೊತ್ತಾಗಲ್ಲ. ಅದು ಲಾಸ್ಟ್ವರೆಗೂ ಇರಲಿಲ್ಲ. ಅವ್ನು ಯಾವಾಗ ಸಿಕ್ಕಾಕೊಂಡ ಅವರ ರೌಡಿಗಳ ಕೈಯಲ್ಲಿ, ಅದು ಹೆಂಗೆ ಅವನಲ್ಲಿ ನೇತಾಕಿದ್ರು ಅದು ಗೊತ್ತಾಗಿಲ್ಲ. ಅದು ಹಾಗೇ ಹೋಯಿತು. ಆಮೇಲೆ ಇಡೀ ಮೂವಿ ಅಲ್ಲು ಅರ್ಜುನ್ ಜೊತೆನೇ ಹೋಗಿದೆ. ಅಂದರೆ ಅವನ ಆ್ಯಕ್ಟಿಂಗಿಂದನೇ ಬಂದಿದೆ ಅನ್ಬೋದು. ಮತ್ತು ಅಷ್ಟು ಒಳ್ಳೊಳ್ಳೆ ಏನು ಹೇಳುವಂಥ ಇದು ಇರಲಿಲ್ಲ. ಅಂದರೆ ಪುಷ್ಪ 1ಗೆ ಹೋಲಿಸ್ಕೊಂಡ್ರೆ ಪುಷ್ಪ 2 ಏನೂ ಇಲ್ಲ. ಆ್ಯಕ್ಟಿಂಗಲ್ಲೇ ಇರೋದೇ ಅಲ್ಲು ಅರ್ಜುನ್ ಜೊತೆನೇ ಮೂವಿ. ಪುಷ್ಪ 2 ದ ರೂಲ್, ಅವನ ರೂಲಲ್ಲೇ ಹೋಗಿದೆ. ಅಂದರೆ ಪುಷ್ಪರಾಜನ್ ರೂಲಲ್ಲೇ ಹೋಗಿದೆ. ಫಸ್ಟಿಗೆ ಅವನು ಫಸ್ಟಲ್ಲಿ ಪುಷ್ಪ 1ನಲ್ಲಿ ಅವನು ಕೂಲಿಯಾಗಿರ್ತಾನೆ. ಆಮೇಲೆ ಹಂಗೆ ಮಾಡ್ತಾ ಅವನು ಇಡೀ ಸಿಂಡಿಕೇಟ್ನೇ ಅವನು ವಾಶದಲ್ಲಿ ಮಾಡಿಕೊಂಡು ಅಷ್ಟೊತ್ತಿಗೆ ಇವನು ಬರ್ತಾರೆ, ಪೊಲೀಸ್ ಬರ್ತಾನೆ, ಶಿಕಾವತ್ ಸರ್, ಬನ್ನರ್ ಸಿಂಗ್ ಶಿಕಾವತ್ ಸರ್. ಅಲ್ಲಿಗೆ ಎಂಡಾಗಿರುತ್ತೆ. ಆದರೆ ಇದರಲ್ಲಿ ಪುಷ್ಪ 2ಅಲ್ಲಿ ಪಾಪ ಪೊಲೀಸ್ನ ಒಂಥರ ಕಾಮಿಡಿ ಆ್ಯಕ್ಟರ್ ಮಾಡಿದ್ರು. ಅವನಿಗೊಂದು ಡಿಗ್ನಿಟಿ ಅನ್ನೋದೇ ಇಲ್ಲ ಮಾಡಿಬಿಟ್ರು. ಅಂದರೆ ಒಬ್ಬ ನಾರ್ಮಲ್, ಅಂದರೆ ಶ್ರೀಮಂತ ಇರೋನು ಈ ಥರನೂ ಪೊಲೀಸ್ನ ಇದು ಮಾಡ್ಬೋದು, ಒಂಥರ ಪೊಲೀಸ್ ಆ್ಯಕ್ಟಿಂಗ್ಗೆ ಹಾಳು ಮಾಡಿಬಿಟ್ಟಿದ್ದಾರೆ. ಅಂದರೆ ಅವನಿಗೊಂದು ಲೆವೆಲೇ ಇಲ್ಲ ಅನ್ನೋ ಮಾಡಿಬಿಟ್ಟಿದ್ದಾರೆ. ಇಡೀ ಪೊಲೀಸ್ ವಾಶ ಮಾಡ್ಕೊಳ್ಳೋದು ಏನೋ. ಪುಷ್ಪ 1ಗೆ ಹೋಲಿಸ್ಕೊಂಡ್ರೆ ಪುಷ್ಪ 2 ಒಂಥರ ಇದು ಮಾಡಿಬಿಟ್ಟಿದ್ದಾರೆ, ರಬ್ಬರ್ ಥರ ಎಳೆದುಬಿಟ್ಟಿದ್ದಾರೆ. ಮತ್ತು ಅದರಲ್ಲಿ ಒಳ್ಳೊಳ್ಳೆ ಸೀನ್ ಅಂದರೆ ಅಲ್ಲು ಅರ್ಜುನ್ ಮಾತ್ರ ಎಂಥ ಮಸ್ತ್ ಆ್ಯಕ್ಟರ್ ಅಂತೀರ, ಅದರ ಎರಡನೇ ಮಾತೇ ಇಲ್ಲ. ಅದರಲ್ಲಿ ಒಂದು ಅವನಿಗೆ ದೇವಿ ಮೈ ಮೇಲೆ ಬರ್ತಾರೆ, ಗಂಗಾದೇವಿ ಮೈ ಮೇಲೆ ಬರೋ ಥರ ಬರೋದು, ಆ ಆ್ಯಕ್ಟಿಂಗ್ ಸಖತ್ತಲ್ಲಿ ಮಾಡಿದ್ದಾರೆ. ನಂಗೆ ಒಂದೊಂದು ಸತಿ ಅಂತೂ ಸೇಮ್ ಕಾಂತಾರ ನೋಡ್ದಂಗೆ ಅನಿಸ್ತು. ಕಾಂತಾರದಲ್ಲಿ ಸ್ವಲ್ಪ ಒಂದು ದೈವ ಮೈ ಮೇಲೆ ಬಂದಾಗ ಅದೇ ಥರ ಮಾಡ್ತಾರಲ್ಲ. ನಾನು ಮನೆ ಬಂದದೇ ಹೇಳಿದೆ ನಮ್ಮ ಮನೆಯ ಹತ್ರ, ಸ್ವಲ್ಪ ಕಾಂತಾರ ನೋಡ್ದಂಗೆ ಅನಿಸ್ತಿದೆ ನಂಗೆ ಅದನ್ನೆಲ್ಲ ನೋಡ್ದಂಗೆ ಅಂತ. ಆಮೇಲೆ ಸೆಕೆಂಡ್ ಹಾಫಲ್ಲಿ ಅವ್ರ ಅಣ್ಣನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಅದು ಮೂವಿ ನೋಡ್ರೆ ಗೊತ್ತಾಗುತ್ತೇನೋ, ಯಾವ ಥರ ಸೇವ್ ಮಾಡ್ತಾನೆ, ಯಾವ ಥರ ಫೈಟಿಂಗ್ ಮಾಡ್ತಾನೆ, ಹಿಂಗೂ ಫೈಟಿಂಗ್ ಮಾಡ್ತಾರೆ, ಈ ಥರನೂ ಒಂದು ಐಡಿಯಾ ಬರುತ್ತೆ ಡೈರೆಕ್ಟ್ರು ತಲೆಯಲ್ಲಿ ಅಂತ ನನಗೆ ಅವಾಗ ಅನಿಸಿದ್ದು. ಮೂವಿ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತ. ಓವರಾಲಾಗಿ ಫಸ್ಟು ಪುಷ್ಪ 1ಗೆ ಹೋಲಿಸ್ಕೊಂಡ್ರೆ ಪುಷ್ಪ 2 ಓಕೆ ಆ್ಯಾವ್ರೇಜು. ನಾವು ಅಂದ್ಕೊಂಡ್ವಿ ಇನ್ನೂ ಏನೇನೋ ಇರುತ್ತೆ ಆ ಥರ. ಒಂಥರ ಅಷ್ಟು ಮನಸ್ಸಿಗೆ ಹಿಡಿಸ್ತಿಲ್ಲ. ರಶ್ಮಿಕಾ ಮದ್ದಣ್ಣನೂ ಸ್ವಲ್ಪ ಫ್ಯಾಮಿಲಿ ಕೂತ್ಕೊಂಡು ನೋಡೋರಿಗೆ ಸ್ವಲ್ಪ ಮುಜುಗರ ಅನಿಸುತ್ತೆ ಅವ್ರದ್ದು ಆ ರೋಲ್. ಅವ್ರದ್ದು ರಶ್ಮಿಕಾ ಮದ್ದಣ್ಣಂದು ಮತ್ತು ಅಲ್ಲು ಅರ್ಜುನ್ ರೋಲ್ ನೋಡಿದಾಗ ಸ್ವಲ್ಪ ಮುಜುಗರ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕೊಟ್ಟಿದೆ ಫೀಲಿಂಗ್ಸು ಅಂತ ಹೇಳಿ. ಅದೊಂದು ಸಾಂಗ್ ಚೆನ್ನಾಗಿದೆ. ಅದೇ ಅವನದು ಮತ್ತು ಅದೇ ಗಂಗಾದೇವಿ ಬಂದ ತಕ್ಷಣ ಆಮೇಲೆ ಅವ್ಳು ಸಮಾಧಾನ ಮಾಡಿ ಅದೊಂದು ಸಾಂಗ್ ಇದೆ, ಅದು ಚೆನ್ನಾಗಿದೆ. ಅದು ಬಿಟ್ಟರೆ ಓವರಾಲಾಗಿ ಹೇಳಬೇಕಂದ್ರೆ ಪುಷ್ಪ 1ಗೆ ಒಂದು ಸ್ವಲ್ಪ ಕಾಮಿಡಿ ಇತ್ತು. ನೆಕ್ಸ್ಟ್ ಏನು ಅನ್ನೋ ಕ್ಯೂರಿಯಾಸಿಟಿ ಇತ್ತು, ಒಂಥರ ಚೆನ್ನಾಗಿತ್ತು. ಏನಾಗ್ಬೋದು, ನೆಕ್ಸ್ಟ್ ಏನಾಗುತ್ತೆ, ಅವ್ನು ಮಾಲೆಲ್ಲ ತಗೊಂಡೋಗಿ ಎಲ್ಲಿಟ್ಟ, ಮಾಲ್ ಎಲ್ಲಿಂದ ಆ ಥರ ಎಲ್ಲ. ಇದರಲ್ಲಿ ಆ ಥರ ಕ್ಯೂರಿಯಾಸಿಟಿ ಬರುವಂಥದ್ದು ಏನೂ ಇಲ್ಲ ಅಷ್ಟೇ. ಇದು ಬಿಟ್ಟರೆ ನೆಕ್ಸ್ಟ್ ಇದನ್ನು ನೋಡಿದ್ಮೇಲೆ ಪುಷ್ಪ 3 ಇನ್ನೇನಿರುತ್ತೆ ಅನಿಸುತ್ತೆ. ನೋಡಿ, ನಾನು ಹೇಳೋದಲ್ಲ, ನೀವು ಮೂವಿಗೆ ಹೋಗಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಅನಿಸುತ್ತೆ. ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ, ನಿನ್ನೆ ನೋಡಿದಾಗ ಹಂಗೆ ಅನ್ನಿಸ್ತು ನನಗೆ. ಪುಷ್ಪ 1ರಲ್ಲಿ ಸಖತ್ ಕಾಮಿಡಿ, ಒಂಥರ ಮಜಾ ಇತ್ತು. ನೆಕ್ಸ್ಟ್ ಏನಿರ್ಬೋದು, ಆಮೇಲೆ ಇವನು ಪೊಲೀಸ್ ಬಂದಮೇಲೆ ಎಂಡಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ನೆಕ್ಸ್ಟ್ ಏನಿರುತ್ತೆ, ಪೊಲೀಸ್ ಏನು ಮಾಡ್ತಾನೆ, ಪೊಲೀಸ್ ಮಾಡೋದೆಲ್ಲ ಸರಿ, ಆದರೆ ಇವನ ಕೈಲೇ ಎಲ್ಲ ವಶದಲ್ಲಿ ಇದೆ ಅನ್ನೋ ಥರ ಮಾಡಿಕೊಂಡು ಪೊಲೀಸ್ನ ಒಂಥರ ಡಮ್ಮಿ ಮಾಡಿಬಿಟ್ಟಾರೆ. ಹಾಗಾಗಿ ನನಗೇನು ಹಿಡಿಸ್ಲಿಲ್ಲ. ನಿಮ್ಮ ಅನಿಸಿಕೆ ಹೆಂಗೆ ಅನಿಸುತ್ತೆ ನೋಡಿ. ಸ್ವಲ್ಪ KGF ಮೂವಿದೈತಲ್ಲ, ಅದರಲ್ಲೂ ಒಂದೊಂದು ಸೀಕ್ವೆನ್ಸ್ ತಗೊಂಡಿದ್ದಾರೆ. ಅಂದರೆ ಸಿಗರೆಟ್ ಸೇಯೋದು, ಫೈಟಿಂಗು, ಸ್ವಲ್ಪ ಹಂಗೆ ಇದೆ. ಕಾಪಿ ಅಂತ ಹೇಳಲ್ಲ, ಇನ್ಸ್ಪಿರೇಷನ್ ಆಗಿದ್ದಾರೋ ಏನಾಗಿದ್ದಾರೋ ನಂಗೆ ಗೊತ್ತಿಲ್ಲ. ನೋಡಿ ಅದೆಲ್ಲ ಸರಿ. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ನಿಮಗೆ ನೋಡೋದು ನಾನು ಹೇಳೋಕ್ಕಿಂತ ನೀವು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಏನು ಅನಿಸುತ್ತೆ ಪುಷ್ಪ 1ಗೂ ಪುಷ್ಪ 2ಗೂ ಏನಿದೆ ಅಂತ. ಓಕೆನಾ? ಬಾಯ್. ಎಲ್ಲ ನೋಡಿ.